ಕಾರ್ಡ್ ಇದ್ರೂ ಅಧಿಕಾರಿಗಳಿಂದ ಚೆಕಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಹೆಜ್ಜೆಯ ಸ್ಕ್ಯಾನ್. ಅಮೆರಿಕದಲ್ಲಿ ವಲಸಿಗರ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಂತಹ ವರ್ಚುವಲ್ ಜಗತ್ತಿನಲ್ಲೂ ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟು ನೋಡ್ತಿದ್ದಾರೆ. ವಿದೇಶದಿಂದ ಬಂದು ಯುಎಸ್ನಲ್ಲಿ ಯಾವುದೇ ವೀಸಾದಲ್ಲಿದ್ರು ಈಗಾಗಲೇ ಗ್ರೀನ್ ಕಾರ್ಡ್ ಪಡೆದಿದ್ರು ಅವರು ನಿರಂತರವಾಗಿ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ರೇಡಾರ್ನಲ್ಲೇ ಇರ್ತಾರೆ. ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಅವಕಾಶ ಗಿಟ್ಟಿಸಿಕೊಂಡು ಅಧಿಕಾರಿಗಳ ಪರಿಶೀಲನೆ ಮಾತ್ರ ನಿಂತಿಲ್ಲ. ಅದರಲ್ಲೂ ಇತ್ತೀಚೆಗೆ ಯುಎಸ್ ಏಜೆನ್ಸಿಗಳ ಅಧಿಕಾರಿಗಳು ಪದೇ ಪದೇ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನ ಚೆಕ್ ಮಾಡ್ತಿರೋದು ಗೊತ್ತಾಗಿದೆ. ಭಾರತೀಯ ಮೂಲದ ಗ್ರೀನ್ ಕಾರ್ಡ್ ಹೋಲ್ಡರ್ ಒಬ್ಬರು ಇದರ ಬಗ್ಗೆ ತನ್ನ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇಲ್ಲದೆ ಇದ್ದು ಯಾಕೆ ಆಫೀಸರ್ಸ್ ಪ್ರತಿ ಹೆಜ್ಜೆಯನ್ನ ಫಾಲೋ ಮಾಡ್ತಾ ಇದ್ದಾರೆ? ಗ್ರೀನ್ ಕಾರ್ಡ್ ಇದ್ರೂ ಸೋಷಿಯಲ್ ಮೀಡಿಯಾ ಚೆಕಿಂಗ್ ಯಾಕೆ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ ಹೆತ್ತು. ಭಾರತೀಯನ ಪ್ರೊಫೈಲ್ ನೋಡ್ತಿರೋ ಆಫೀಸರ್ ಕ್ರಿಮಿನಲ್ ಕೇಸ್ ಇಲ್ಲದಿದ್ರೂ ಪರಿಶೀಲನೆ ನಿಂತಿಲ್ಲ. ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಭಾರತೀಯರು ಕಾಯ್ತಾ ಇದ್ದಾರೆ. ಹಲವು ವರ್ಷಗಳ ಹೋರಾಟದ ನಂತರ ಕೈಗೆ ಗ್ರೀನ್ ಕಾರ್ಡ್ ಸಿಕ್ಕಾಗ ಆಗುವ ಸಂತೋಷವೇ ಬೇರೆ. ಆದರೆ ಒಮ್ಮೆ ಗ್ರೀನ್ ಕಾರ್ಡ್ ಸಿಕ್ಕಿಬಿಟ್ಟರೆ ಕೆಲಸ ಮುಗಿಯಿತು, ಇನ್ನು ನಾವು ಸೇಫ್ ಅಂತ ಅಂದುಕೊಂಡ್ರೆ ಅದು ತಪ್ಪು ಅನ್ನೋ ಘಟನೆಯೊಂದು ಈಗ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಭಾರತ ಮೂಲದ ಗ್ರೀನ್ ಕಾರ್ಡ್ ಹೊಂದಿರುವ ವ್ಯಕ್ತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ವಿಚಾರ ಈಗ ಅನಿವಾಸಿ ಭಾರತೀಯರಲ್ಲಿ ದೊಡ್ಡ ಆತಂಕ ಮೂಡಿಸಿದೆ. ಗ್ರೀನ್ ಕಾರ್ಡ್ ಪಡೆದು ಆ ಅಪ್ಲಿಕೇಶನ್ ಕೇಸ್ ಕ್ಲೋಸ್ ಆದ ಮೇಲೂ ಅಮೆರಿಕದ ಇಮಿಗ್ರೇಷನ್ ಇಲಾಖೆ ಅಂದ್ರೆ USCIS ಅಧಿಕಾರಿಗಳು ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ ಪದೇ ಪದೇ ಗಮನಿಸುತ್ತಿದ್ದಾರಂತೆ. ಅಮೆರಿಕದ ವೀಸಾ ನಿಯಮಗಳು ಎಷ್ಟು ಕಠಿಣವಾಗಿವೆ, ಇದರ ಹಿಂದಿನ ಅಸಲಿ ಕತೆ ಏನು ಅನ್ನೋ ಮಾಹಿತಿ ಇಲ್ಲಿದೆ. ಈ ವಿಷಯ ಬೆಳಕಿಗೆ ಬಂದಿದ್ದು ರೆಡಿಟ್ ಪೋಸ್ಟ್ ಮೂಲಕ. ಭಾರತದ ಮೂಲದ ವ್ಯಕ್ತಿಯೊಬ್ಬರು ಈ ಪೋಸ್ಟ್ ಹಾಕಿದ್ದಾರೆ. ಅವರ ಪ್ರಕಾರ ಕಳೆದ ಕೆಲ ದಿನಗಳಿಂದ ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ USCIS ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಇದು ಅವರಿಗೆ ದೊಡ್ಡ ಮಟ್ಟದ ಶಾಕ್ ಮತ್ತು ಆತಂಕ ತಂದಿದೆ. ನನ್ನ ಗ್ರೀನ್ ಕಾರ್ಡ್ ಪ್ರಕ್ರಿಯೆ 2024ರ ಜನವರಿಯಲ್ಲಿ ಮುಗಿದಿದೆ. ಆದರೂ USCIS ನವರು ತನ್ನ ಮೇಲೆ ಕಣ್ಣಿಟ್ಟಿರುವುದು ನೋಡಿದ್ರೆ ಭಯವಾಗುತ್ತಿದೆ. ಮೊದಲು ಒಬ್ಬ ಕೇಸ್ ಆಫೀಸರ್ಸ್ ನನ್ನ ಪ್ರೊಫೈಲ್ ನೋಡಿದ್ರು, ಆಮೇಲೆ ಲಾ ಎನ್ಫೋರ್ಸ್ಮೆಂಟ್ ಹಿನ್ನೆಲೆ ಇರುವ ಒಬ್ಬ ವಕೀಲರು ನೋಡಿದ್ರು. ನಂತರ ವಾಷಿಂಗ್ಟನ್ DC, ನ್ಯೂಯಾರ್ಕ್ ಮತ್ತು ಕಾನ್ಸಸ್ನ ಇಮಿಗ್ರೇಷನ್ ವಕೀಲರು ನನ್ನ ಪ್ರೊಫೈಲ್ ವೀಕ್ಷಿಸುತ್ತಿದ್ದಾರೆ ಅನ್ನೋ ನೋಟಿಫಿಕೇಶನ್ ನನಗೆ ಬಂದಿದೆ ಅಂತ ಅವರು ಹಂಚಿಕೊಂಡಿದ್ದಾರೆ. F1 ಸ್ಟೂಡೆಂಟ್ ವೀಸಾದ ಮೇಲೆ ಈ ವ್ಯಕ್ತಿಯು ಅಮೆರಿಕಕ್ಕೆ ಬಂದಿದ್ದು 2015ರಲ್ಲಿ. ನಂತರ OPT ಮತ್ತು ಸ್ಟೆಮ್ OPT ಮೂಲಕ ಕೆಲಸದ ಅವಕಾಶವನ್ನು ಪಡೆದು 2020ರಲ್ಲಿ ಇವರು H1B ಲಾಟರಿಗೆ ಆಯ್ಕೆಯಾಗಿ ಕೆಲಸ ಮುಂದುವರಿಸಿದರು. 2021ರಲ್ಲಿ ಇವರು ಅಮೆರಿಕದಲ್ಲೇ ಇದ್ದ ಭಾರತೀಯ ಮೂಲದ ಮಹಿಳೆಯನ್ನ ವಿವಾಹವಾದರು. 2023ರಲ್ಲಿ ಮ್ಯಾರೇಜ್ ಬೆಸ್ಟ್ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಹಾಕಿದ್ರು. ವಿಶೇಷ ಅಂದ್ರೆ ಇವರಿಗೆ 2024ರ ಜನವರಿಯಲ್ಲಿ ಯಾವುದೇ ಇಂಟರ್ವ್ಯೂ ಇಲ್ಲದೆಯೇ 10 ವರ್ಷಗಳ ಕಾಲ ನೋ ಕಂಡೀಷನ್ ಗ್ರೀನ್ ಕಾರ್ಡ್ ಸಿಕ್ಕಿದೆ. ಯಾಕೆಂದ್ರೆ ಅಪ್ಲಿಕೇಶನ್ ಅಪ್ರೂವ್ ಆಗುವ ಹೊತ್ತಿಗೆ ಅವರು ಮದುವೆಯಾಗಿ 2 ವರ್ಷ ಕಳೆದಿದೆ. ಇಷ್ಟೆಲ್ಲ ಲೀಗಲ್ ಆಗಿ ನಡೆದಿದ್ದರೂ ಈಗ ಯಾಕೆ USCIS ಇವರ ಮೇಲೆ ನಿಗಾ ಇಟ್ಟಿದೆ ಅನ್ನೋದು ಈಗಿನ ಚರ್ಚೆ. ಬಹಳ ಜನರಿಗೆ ಒಂದು ಪ್ರಶ್ನೆ ಕಾಡಬಹುದು, ಅಧಿಕಾರಿಗಳು ನಮ್ಮ ಪ್ರೊಫೈಲ್ ನೋಡ್ತಿದ್ದಾರೆ ಅಂತ ನಮಗೆ ಹೇಗೆ ತಿಳಿಯುತ್ತೆ ಅಂತ. ಅದಕ್ಕೆ ಆ ವ್ಯಕ್ತಿ ಸ್ಪಷ್ಟನೆ ಕೊಟ್ಟಿದ್ದಾನೆ. ನಾವು ಪ್ರೀಮಿಯಂ ಮೆಂಬರ್ಶಿಪ್ ಹೊಂದಿದ್ದರೆ ನಮ್ಮ ಪ್ರೊಫೈಲ್ ಅನ್ನ ಯಾರು ನೋಡಿದ್ದಾರೆ, ಯಾರೆಲ್ಲ ಚೆಕ್ ಮಾಡ್ತಿದ್ದಾರೆ ಅನ್ನೋದು ನಿಖರವಾಗಿ ತಿಳಿಯುತ್ತೆ. H1B ವೀಸಾ ತಡವಾಗೋದಕ್ಕೂ ಇದೇ ಕಾರಣ. US ಪೌರತ್ವ ಸಿಗುವವರೆಗೂ ತಪ್ಪಲ್ಲ ಕಾಟ. ಒಂದು ವೇಳೆ ಪ್ರೀಮಿಯಂ ಇಲ್ಲದಿದ್ದರೂ ಲಿಂಕ್ಡ್ ಇನ್ ಕೆಲವೊಮ್ಮೆ someone at USCIS viewed your profile ಅಥವಾ someone from ICE viewed your profile ಎಂಬ ಸೂಚನೆ ನೀಡುತ್ತೆ. ಈ ವ್ಯಕ್ತಿಗೆ ಇದೇ ರೀತಿಯ ನೋಟಿಫಿಕೇಶನ್ಗಳು ಸತತವಾಗಿ ಬರುತ್ತಿವೆ. ಇದರಲ್ಲಿ ಒಂದು ಪ್ಯಾಟರ್ನ್ ಕಂಡು ಬಂದಿದೆ. ಪ್ರೊಫೈಲ್ ನೋಡುತ್ತಿರುವವರೆಲ್ಲರೂ ಇಮಿಗ್ರೇಷನ್ ಇಲಾಖೆಗೆ ಸೇರಿದವರು, ವಕೀಲರು ಅಥವಾ ಕಾನೂನು ಜಾರಿ ಇಲಾಖೆಗೆ ಸಂಬಂಧಿಸಿದವರು. ಹಾಗಾಗಿ ಅವರಿಗೆ ಇದು ಯೋಚನೆ ಉಂಟು ಮಾಡಿದೆ. ಇತ್ತೀಚೆಗೆ ಅಮೆರಿಕದ ತನ್ನ ಸೆಕ್ಯೂರಿಟಿ ಚೆಕಿಂಗ್ ಅನ್ನ ಬಹಳ ಕಠಿಣಗೊಳಿಸಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ ನಿಯಮದಡಿ
ವೀಸಾ ಅರ್ಜಿದಾರರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ ಖಾತೆಗಳನ್ನ ಅಧಿಕಾರಿಗಳು ತಪಾಸಣೆ ಮಾಡುತ್ತಾರೆ. ಈ ವ್ಯಕ್ತಿ ರೆಡಿಟ್ ನಲ್ಲಿ ಹಂಚಿಕೊಂಡ ಪೋಸ್ಟ್ ಗಳಿಗೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರುತ್ತಿವೆ. ಕೆಲವರು ಇದನ್ನ ಸೈಕಾಲಜಿಕಲ್ ವಾರ್ಫೇರ್, ವಲಸಿಗರನ್ನ ಮಾನಸಿಕವಾಗಿ ಕುಗ್ಗಿಸುವ ತಂತ್ರ ಅಂತ ಕರೆದಿದ್ದಾರೆ. ಆದರೆ ಇದಕ್ಕೆ ಬೇರೆ ಆಯಾಮಗಳು ಇರಬಹುದು. ಬಹುಶಃ ಆ ವ್ಯಕ್ತಿಯು ಹೆಸರಿನಲ್ಲೇ ಇರುವ ಬೇರೆ ಯಾರೋ ಒಬ್ಬರ ಕೇಸ್ ತನಿಖೆಯಲ್ಲಿರಬಹುದು. ಗೊಂದಲದಿಂದಾಗಿ ಇವರ ಪ್ರೊಫೈಲ್ ನೋಡುತ್ತಿರಬಹುದು ಅನ್ನೋದು ಅವರ ಮಾತು. ಹಾಗೆ ವಲಸಿಗರು ಯುಎಸ್ನ ಗ್ರೀನ್ ಕಾರ್ಡ್ ಹೊಂದಿದ್ದರೂ ಇನ್ನು ಅಮೆರಿಕದ ಪ್ರಜೆಯಾಗಿರುವುದಿಲ್ಲ. ಅಲ್ಲಿಯವರೆಗೆ ನೀವು ಇಮಿಗ್ರೇಷನ್ ಇಲಾಖೆಯ ಕಣ್ಗಾವಲಿನಲ್ಲಿ ಇರುತ್ತೀರಿ ಎಂದು ಕೆಲವರು ವಿಶ್ಲೇಷಿಸಿದ್ದಾರೆ. ಬೈಡನ್ ಆಡಳಿತದಲ್ಲಿ ಅಪ್ರೂವ್ ಆದ ಕೆಲವು ನಿರ್ದಿಷ್ಟ ದೇಶಗಳ ಗ್ರೀನ್ ಕಾರ್ಡ್ಗಳನ್ನ ಮತ್ತು ಪ್ರೊಫೈಲ್ಗಳನ್ನ ಈಗಿನ ಆಡಳಿತವು ಮರುಪರಿಶೀಲಿಸುತ್ತಿದೆ ಎಂಬ ವರದಿಗಳಿವೆ. 75 ದೇಶಗಳ ಗ್ರೀನ್ ಕಾರ್ಡ್ ಅಪ್ಲಿಕೇಶನ್ಗಳನ್ನ ಫ್ರೀಸ್ ಮಾಡಲಾಗಿದೆ ಅನ್ನೋ ಸುದ್ದಿಯೂ ಕೂಡ ಇದೆ. ಇನ್ನೊಂದು ಮುಖ್ಯ ವಿಚಾರವೆಂದರೆ, ಭಾರತೀಯ ಮೂಲದ ಆ ವ್ಯಕ್ತಿಗೆ 2023ರಲ್ಲಿ ಒಂದು ಸ್ಪೀಡಿಂಗ್ ಟಿಕೆಟ್, ಅಂದರೆ ವೇಗವಾಗಿ ವಾಹನ ಚಾಲಿಸಿದ್ದಕ್ಕೆ ದಂಡ ಬಿತ್ತು. ಅದು ಬಿಟ್ಟರೆ ಅವರ ಮೇಲೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇಲ್ಲ. ಅವರು ಇಂದಿಗೂ ತಮ್ಮ ಪತ್ನಿಯ ಜೊತೆಗೇ ಇದ್ದಾರೆ. ಮದುವೆಯಲ್ಲಿ ಯಾವುದೇ ಫ್ರಾಡ್ ನಡೆದಿಲ್ಲ. ಆದರೂ ಅವರನ್ನ ಅಧಿಕಾರಿಗಳು ವರ್ಚುವಲ್ ಜಗತ್ತಿನಲ್ಲಿ ಹಿಂಬಾಲಿಸೋದು ತಪ್ಪಲಿಲ್ಲ. ಇತ್ತೀಚೆಗೆ H1B ವೀಸಾ ಸ್ಟಾಂಪಿಂಗ್ಗೆ ಹೋದ ಭಾರತೀಯರಿಗೂ ಸೋಷಿಯಲ್ ಮೀಡಿಯಾ ತಪಾಸಣೆಯಿಂದಾಗಿ ವಿಳಂಬವಾಗುತ್ತಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕುತ್ತೀರಿ, ಯಾರ ಜೊತೆ ಸಂಪರ್ಕದಲ್ಲಿದ್ದೀರಿ ಎಂಬುದು ನಿಮ್ಮ ವೀಸಾ ಮೇಲೆ ಪರಿಣಾಮ ಬೀರಬಹುದು. ತಜ್ಞರ ಪ್ರಕಾರ ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ, ನೀವು ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಿಲ್ಲವೆಂದರೆ ಭಯಪಡುವ ಅಗತ್ಯವಿಲ್ಲ. ಆದರೆ ಅಮೆರಿಕದಲ್ಲಿರುವವನು ಅಥವಾ ಅಲ್ಲಿಗೆ ಹೋಗಲು ಬಯಸುವವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ವಿಶೇಷವಾಗಿ ಲಿಂಕ್ಡ್ಇನ್ನಲ್ಲಿ ನಿಮ್ಮ ಕೆಲಸದ ವಿವರಗಳು ಮತ್ತು ವೀಸಾ ಅಪ್ಲಿಕೇಶನ್ ನೀಡಿದ ವಿವರಗಳು ಹೊಂದಾಣಿಕೆಯಾಗಬೇಕು. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ. ಧನ್ಯವಾದ.